ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ನಾಗಮ್ಮ, RP ರಸ್ತೆ ನಂಜನಗೂಡು. 24-25ನೇ ಸಾಲಿನಲ್ಲಿ ಮುಸ್ಕಾನ್ ಜಿಲ್ಲಾ ವತಿಯಿಂದ ಅಂದರೆ ಜೂಬ್ಲಿಯಂಟ್ ಭಾರತೀಯ ಫೌಂಡೇಶನ್ ಇವ್ರ ವತಿಯಿಂದ ನಮ್ಮ ಶಾಲೆಗೆ 14 ಕಂಪ್ಯೂಟ್ರು ವಿತರಣೆ ಆಯಿತು. ಬಹುಶಃ ನಾವು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳು ಕಂಪ್ಯೂಟರ್ ಮೂಲಕ ಹೆಣ್ಮಕ್ಳು ಶಾಲೆ ಮುಖ್ಯವಾಗಿ ನಮ್ಮ ಶಾಲೆ. ಬಹುಶಃ ಅವರು ಇಂಟರ್ನೆಟ್ ಕೆಫೆಗೆ ಹೋಗೋದಕ್ಕೆ ಅಥವಾ ಏನೇನು ಆ್ಯಕ್ಸಸ್ ಇದೆಯೋ ಸಿಟಿನಲ್ಲಿ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಮನೆಯಿಂದ ಹೊರಗಡೆ ಇದ್ದಾಗ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಕಂಪ್ಯೂಟರ್ ಇರೋದ್ರಿಂದ ನಮ್ಮ ಮಕ್ಕಳು ಇವತ್ತು ಕಂಪ್ಯೂಟರ್ನ ಕಲಿತಾ ಇದ್ದಾರೆ. ಭಾರತೀಯ ಜೂಬ್ಲಿಯಂಟ್ ಭಾರತೀಯ ಫೌಂಡೇಶನ್ ಅವರು ಬರೀ ಕಂಪ್ಯೂಟರ್ ಕೊಟ್ಟು ಸುಮ್ಮನೆ ಆಗಲಿಲ್ಲ, ಜೊತೆಗೆ ಅವರು ಮೈಂಡ್ ಸ್ಪಾರ್ಕ್ ಅಂತ ಒಂದು ಸಂಸ್ಥೆ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ 148 ಮಕ್ಕಳು ಎಲ್ಲ ಮಕ್ಕಳಿಗೂ ಕೂಡ ಯೂಸರ್ ನೇಮ್ ಪಾಸ್ವರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳಿಗೂ ಕೂಡ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಆ ವೆಬ್ಸೈಟಲ್ಲಿ ತಮ್ಮ ಪರ್ಫಾರ್ಮೆನ್ಸ್ನ ತಾವೇ ನೋಡಿಕೊಂಡು ಸ್ಪಾರ್ಕಿಸ್ ಎಲ್ಲ ತೊಗೊಂಡು ಮತ್ತು ಕಾನ್ಸೆಪ್ಟನ್ನು ಕಲಿಯುವಂಥದ್ದು. ಯಾವುದೋ ತರಗತಿ ಕೊನೆಯಲ್ಲಿ ಮೂರ್ತ ರೂಪದಲ್ಲಿ ಕಲಿಯೋಕ್ಕಾಗಲ್ಲ. ಅದನ್ನೆಲ್ಲವನ್ನೂ ಕೂಡ ಕಂಪ್ಯೂಟರ್ ಮೂಲಕ ಸಣ್ಣ ಸಣ್ಣ ಅನಿಮೇಷನ್ಸು, ಕ್ವಶನ್ ಆನ್ಸರ್ಸು ಇದ್ರ ಮೂಲಕ ಕಲಿಯುವಂಥದ್ದು. ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ 3 ವಿಷಯನ ಕಲಿಸ್ತಾ ಹೋಗ್ತಾರೆ ಇದರಲ್ಲಿ. ಒಂದು ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ ಬಹಳ ಮುಖ್ಯ, ಮತ್ತು ಗಣಿತ. ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳು ತಮಗೆ ಕಷ್ಟ ಆಗಿರ್ತಕ್ಕಂಥ ಭಾಷೆಲಾದರೆ LSRW ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗು. ಗಣಿತದಲ್ಲಿ ಅಂತಂದರೆ ಆಪರೇಷನ್ಸ್, ಮುಖ್ಯವಾಗಿ ಆಪರೇಷನ್ಗೂ ಮುಂಚೆ ಪ್ರಯರ್ ಬೇಕಾಗಿರ್ತಕ್ಕಂಥ ನಂಬರ್ಸ್ ಆಗಿರ್ಬೋದು, ದಶಮಾಂಶಗಳಾಗಿರ್ಬೋದು, ಭಿನ್ನರಾಶಿಗಳಾಗಿರ್ಬೋದು, ಪ್ರೈಮ್ ನಂಬರ್ಸು, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ, ಭಾಜ್ಯ ಸಂಖ್ಯೆಗಳು. ಈ ಸಂಖ್ಯೆಗಳನ್ನೆಲ್ಲ ಮಕ್ಕಳು ಈಗಾಗಲೇ ಕಲಿತಾ ಇರೋದನ್ನು ನಾನು ಕೂಡ ಗಮನಿಸಿದ್ದೀನಿ. ನಾನು ಗಣಿತ ಶಿಕ್ಷಕನಾಗಿ ಹೆಚ್ಚು ಗಣಿತ ಮಾಡಬೇಕಾದ್ರೆ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಿರ್ತೀನಿ. ಸೊ ಆ ನಿಟ್ಟಲ್ಲಿ ಮಕ್ಕಳು ತುಂಬ ಖುಷಿಯಿಂದ ಕಲಿತಾ ಇದ್ದಾರೆ. ನನಗೆ ತುಂಬ ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ ಕಳೆದ ಸಾಲು 23-24ನೇ ಸಾಲಲ್ಲಿ ನಮ್ಮ ಟ್ರೈನಿಂಗ್ ಆದರೂ ಕೂಡ 24-25ನೇ ಸಾಲಲ್ಲಿ ಪರ್ಫೆಕ್ಟಾಗಿ ಅವರು ಜೂಬ್ಲಿಯಂಟ್ ಭಾರತೀಯ ಫೌಂಡೇಶನ್ ಅವರು ಏನು ಟೈಮ್ ಟೇಬಲ್ನ ಮಾಡಿಬಿಟ್ಟಿದ್ದಾರೆ, ಅದೇ ಟೈಮ್ ಟೇಬಲ್ ಪ್ರಕಾರ ಅಂದರೆ ವಾರದಲ್ಲಿ ಪ್ರತಿದಿನ ಒಂದೊಂದು ತರಗತಿ ಅಂದರೆ 40 ನಿಮಿಷದ ಪೀರಿಯಡು ಎಲ್ಲ ತರಗತಿ ಮಕ್ಕಳಿಗೂ ಸಿಗಬೇಕು. ಆ ಥರ ಟೈಮ್ ಟೇಬಲ್ನ ನಿಗದಿ ಮಾಡಿಕೊಂಡು ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡಿಂದಿರೋದು 8th ಸ್ಟ್ಯಾಂಡರ್ಡ್ವರೆಗೂ ಅಂದರೆ ನಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯಿತು ಚಿಕ್ಕ ಮಕ್ಕಳನ್ನ ಇನ್ವಾಲ್ವ್ ಮಾಡುವಂಥದ್ದು. ಆದರೆ ದೊಡ್ಡ ಮಕ್ಕಳಿಗೆ ಹೇಳ್ಕೊಟ್ಟ ಮೇಲೆ ಆ ದೊಡ್ಡ ಮಕ್ಕಳು ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ಟ್ರೈನ್ ಅಪ್ ಮಾಡೋದ್ರಿಂದ ಮಕ್ಕಳು ತಾವೇ ಆನ್ ಮಾಡ್ತಾರೆ, ಸಿಸ್ಟಮ್ನ ಲಾಗಿನ್ ಆಗ್ತಾರೆ. ಮೈಂಡ್ ಸ್ಪಾರ್ಕ್ಸ್ ಅಂತದ್ದು ಏನು ಇಡೀ ದೇಶದಾದ್ಯಂತ ಅವರು ನೆಟ್ವರ್ಕ್ ಇದೆ. ಅವರು ನಮ್ಮ ಶಾಲೆಗೆ ಜೂಬ್ಲಿಯಂಟ್ ಭಾರತೀಯ ಫೌಂಡೇಶನ್ ಇರೋಲ್ಲ, ಅವರ ಒಂದು ಖರ್ಚಿನಲ್ಲಿ ಒಂದು ಪ್ರತಿ ಮಗುವಿಗೆ 1000 ಸಮಥಿಂಗ್ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಇವತ್ತಿನ ದಿನದಲ್ಲಿ ಮಾಡಿಕೊಡಲ್ಲ. ಅದರಲ್ಲೂ ನಮ್ಮ ಶಾಲೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಇಂಟರ್ನೆಟ್ ಕೆಫೆ ಕೂಡ ಹೋಗಲ್ಲ, ಕಂಪ್ಯೂಟರ್ನ ಮುಟ್ಟೇ ಇರಲ್ಲ. ಈ ಆಧುನಿಕ ಯುಗದಲ್ಲಿ, ಟೆಕ್ನಾಲಜಿ ಯುಗದಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಅವಶ್ಯಕತೆ ಇತ್ತು. ಜೊತೆಗೆ ಮಕ್ಕಳು ಕನ್ನಡ, ಇಂಗ್ಲೀಷ್ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಅಂದರೆ ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದು, ಅಂದರೆ ಅಮೂರ್ತವಾಗಿರ್ತಕ್ಕಂಥದ್ದು, ಕಲಿಯಲಿಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿರ್ತಕ್ಕಂಥ ವಿಷಯಗಳೆಲ್ಲವನ್ನೂ ಕೂಡ ಕಲಿತಾ ಇದ್ದಾರೆ. ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಅನಿಮೇಷನ್ಸ್ ಇದೆ, ಕೇಳಿಸ್ಕೊಳ್ಳುವಂಥದ್ದು ಭಾಷೆ ಆದರೆ, ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಜಂಬಲ್ ಆಗಿರ್ತಕ್ಕಂಥ ವರ್ಡ್ ಆರ್ಡರ್ ಮಾಡುವಂಥದ್ದು, ಆರ್ಡ್ರಾಗಿ ಜೋಡಿಸುವಂಥದ್ದು. ಜೊತೆಗೆ ಗಣಿತದಲ್ಲಾದರೆ ಸಂಖ್ಯೆಗಳು ಏನು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ, ಪ್ರೈಮ್ ನಂಬರ್ಸು, ಹೋಲ್ ನಂಬರ್ಸು, ಇಂಟೀಜರ್ಸ್ ಅಂತ ಕರಿತೀವಿ, ಅವೆಲ್ಲ ತಂದೆ ಆದ ರೂಪದಲ್ಲಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಅಂದರೆ ಪ್ರತಿ ಮಗುನೂ ಕೂಡ ತನ್ನದೇ ಆದ ವೇಗದಲ್ಲಿ ಕಲೀಲಿಕ್ಕೆ ಅವಕಾಶ ಆಗಿದೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಇರ್ತಕ್ಕಂಥವ್ರಿಗೆ ಈಗಾಗಲೇ 18,000 ಸ್ಕೋರ್ನ ಮಾಡಿದ್ದಾರೆ, ಅಂದರೆ ಸ್ಪಾರ್ಕಿಸ್ ಬಂದಿದೆ. ಸೊ ಮಕ್ಕಳಿಗೆಲ್ಲ ಒಂದು ಕಡೆ ಖುಷಿಯಾಗುತ್ತೆ ಸ್ಪಾರ್ಕಿಸ್ ಕೊಡುವಂಥದ್ದು. ಆ ಮೂಲಕ ಮಕ್ಕಳು ತಮ್ಮದೇ ಆದ ವೇಗದಲ್ಲಿ ಕಾಂಪಿಟೇಷನಲ್ಲಿ ವಿಷಯನ ಕಲಿತಾ ಇದ್ದಾರೆ. ಅಂದರೆ ಕಷ್ಟ ಇಲ್ಲದೆ ಆಟದಿಂದ ಪಾಠ ಅಂತ ಹೇಳ್ತೀವಲ್ಲ, ಆ ಥರ ಕಂಪ್ಯೂಟರ್ ಮೂಲಕಂದರೆ ತಮ್ಮದೇ ಆದ ವೇಗದಲ್ಲಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತಾ ಹೋಗ್ತಾರೆ. ಮತ್ತು ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ ಕೇಸ್ ತಪ್ಪಾದರೆ ಯಾವುದೇ ಉತ್ತರನ ತಪ್ಪು ಹೇಳಿದ್ರೆ ಅಲ್ಲೇ ಡೀಟೇಲ್ಸ್ ಬಂದುಬಿಡ್ತಾರೆ. ಅದು ಕರೆಕ್ಟ್ ಉತ್ತರ ಹೇಗಿದೆ, ಏನು ಉತ್ತರ, ಯಾಕೆ ಅದು ಉತ್ತರ ಆಗುತ್ತೆ ಅನ್ನೋದು ಎಕ್ಸ್ಪ್ಲನೇಷನ್ ಕೂಡ ಬಂದಿದೆ. ಆ ಮೂಲಕ ಮಕ್ಕಳು ಕನ್ನಡ ಈಗಾಗಲೇ ಬರೋದ್ರಿಂದ ಭಾಷೆ ಓದಲಿಕ್ಕೆ ಕನ್ನಡದಲ್ಲೇ ಇರ್ತಕ್ಕಂಥ ಪಾಠ ಪ್ರವಚನಗಳನ್ನ ಅವರು ಚೆನ್ನಾಗಿ ಕಲಿತಾ ಇದ್ದಾರೆ. ಜೊತೆಗೆ ಅವರು ಮನೇಲೂ ಕೂಡ ಕೆಲವು ಮಕ್ಕಳು ಮನೇಲೂ ಕೂಡ ತಮ್ಮ ಮೊಬೈಲ್ನಲ್ಲಿ ಮೈಂಡ್ ಸ್ಪಾರ್ಕ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಕಲಿತಾ ಇದ್ದಾರೆ. ಸೊ ಇಷ್ಟೆಲ್ಲ ಅವಕಾಶ ಮಾಡಿರ್ತಕ್ಕಂಥ ಮುಸ್ಕಾನ್ ಜಿಲ್ಲಾ ಈ ಕಾರ್ಯಕ್ರಮದಲ್ಲಿ ನಮಗೆ ಕಂಪ್ಯೂಟರ್ನ ನೀಡಿ, ಜೊತೆಗೆ ಮೈಂಡ್ ಸ್ಪಾರ್ಕ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಇದನ್ನು ಮಾಡಿಕೊಂಡು ತಮ್ಮ ಖರ್ಚಿನಲ್ಲಿ JBFನ ಖರ್ಚಿನಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅವ್ರಿಗೆ ಶಾಲೆಯ ಪರವಾಗಿ, ಇಲಾಖೆ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು.